ಅನೇಕ ದೇವಾಲಯಗಳು, ಈಶ್ವರಲಿಂಗ, ಕಾಶಿ ವಿಶ್ವನಾಥ, ಗುಬ್ಬಿನಾಥ ದೇವಾಲಯ, ಕಾಳಿಂಗೇಶ್ವರ ದೇವಾಲಯ, ಪಂಚಲಿಂಗೇಶ್ವರ ದೇವಾಲಯ, ಹೀಗೆ ಅನೇಕ ದೇವಾಲಯಗಳು ಇರುವಂತ ಊರು ಮರ್ತೂರು ಗ್ರಾಮ. ನಾವು ಕನ್ನಡಿಗರು ಮರುತೂರನ್ನ ಮರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮರುತೂರಿನ ಇತಿಹಾಸವನ್ನ ನಾವು ಒಂದಿಷ್ಟು ತೆಗೆದು ನೋಡಿದ್ರೆ ಪಠ್ಯಕ್ರಮದಲ್ಲಿ ಸಿಗುವುದಿಲ್ಲ. ನಾವು ಊರನ್ನ ಪ್ರವೇಶ ಮಾಡಿದಾಗ ಈ ಊರಿನ ಇತಿಹಾಸ ತಿಳಿಯುತ್ತದೆ. ಈ ಊರಿನ ಇತಿಹಾಸ ಅಂದ್ರೆ ಸಮಸ್ತ ಕನ್ನಡ ನಾಡಿನ ಇತಿಹಾಸ ಗೊತ್ತಾಗ್ತದೆ. ಮರುತೂರು ಗ್ರಾಮದಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದ 6ನೇ ವಿಕ್ರಮಾದಿತ್ಯರ ಸಂದರ್ಭದಲ್ಲಿ ಇಲ್ಲೊಬ್ಬ ಮಹಾನ್ ಪಂಡಿತ ವಿಜ್ಞಾನೇಶ್ವರ ಇದ್ದರು. ವಿಜ್ಞಾನೇಶ್ವರರು ಮಿತಾಕ್ಷರ ಗ್ರಂಥವನ್ನ ಬರೆಯುವುದರ ಮುಖಾಂತರ ನಮ್ಮ ದೇಶಕ್ಕೆ ಕಾನೂನು ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಂತ ಮಹಾನ್ ಪುರುಷ, ಮಹಾನ್ ಶ್ರೇಷ್ಠ ನ್ಯಾಯಶಾಸ್ತ್ರಜ್ಞ ವಿಜ್ಞಾನೇಶ್ವರ ಅಂತ. ಈ ವಿಜ್ಞಾನೇಶ್ವರ ನಡೆದಾಡಿದಂತ ಪುಣ್ಯ ಭೂಮಿಯಲ್ಲಿ ನಾವು ಬಂದಿದ್ದೇವೆ. ಎಂಥ ಭವ್ಯ ಇತಿಹಾಸ ಇದೆ. ಈ ಕಲ್ಯಾಣ ಚಾಲುಕ್ಯರ 6ನೇ ವಿಕ್ರಮಾದಿತ್ಯ ಅಂದ್ರೆ ಭೂಲೋಕದಲ್ಲಿ ಅಂತಹ ದೊರೆನೇ ಇರಲಿಲ್ಲ. ಅಂಥ ಒಬ್ಬ ಶ್ರೇಷ್ಠ ದೊರೆ, ತ್ರೈಲೋಕ್ಯ ಮಲ್ಲ. ನೋಡು ಎಷ್ಟು 3 ಲೋಕಕ್ಕೆ ಒಡೆಯ ಅಂತ ಕರಿತಿದ್ರು. ಅಂಥ ರಾಜ ಶ್ರೇಷ್ಠ ಅರಸ 6ನೇ ವಿಕ್ರಮಾದಿತ್ಯ ಕಲ್ಯಾಣ ಚಾಲುಕ್ಯರ ಅವರ ಕಾಲದಲ್ಲಿ ಇಲ್ಲೊಬ್ಬ ನ್ಯಾಯ ಪಂಡಿತ ಇದ್ದ, ಶ್ರೇಷ್ಠ ತಜ್ಞ ಇದ್ದ, ಆದರ್ಶ ಪುರುಷ ಇದ್ದ. ಅವನ ಹೆಸರು ವಿಜ್ಞಾನೇಶ್ವರ. ವಿಜ್ಞಾನೇಶ್ವರರು ಇಲ್ಲೇ ಇದ್ದುಕೊಂಡು ತಪಸ್ಸನ್ನ ಅಂದ್ರೆ ಜ್ಞಾನದ ತಪಸ್ಸನ್ನ ಮಾಡ್ತಾ ಮಾಡ್ತಾ ಇಡೀ ಮನುಕುಲಕ್ಕೆ ಏನು ನ್ಯಾಯ ಬೇಕು, ಇದು ಸತ್ಯದ ಮಾರ್ಗದಲ್ಲಿ ನಡಿಬೇಕು, ನ್ಯಾಯ ಅಂದರೆ ಹೀಗೆ, ಎಲ್ಲರೂ ನ್ಯಾಯ ಸೂತ್ರದ ಮೇಲೆ ಬದುಕನ್ನ ಕಟ್ಟಿಕೊಳ್ಳಬೇಕನ್ನುವಂತ ಹಿನ್ನೆಲೆ ಇಟ್ಟುಕೊಂಡು ಆ ಮಹಾನ್ ವ್ಯಕ್ತಿ 11ನೇ ಶತಮಾನದಲ್ಲಿ ಇಲ್ಲೊಂದು ನ್ಯಾಯಶಾಸ್ತ್ರವನ್ನ ತನ್ನ ಸ್ವತಃ ಕವಿಯಾಗಿದ್ದ ಪುಸ್ತಕವನ್ನ ಬರೆದಿದ್ದ. ಅದರ ಹೆಸರು ಮಿತಾಕ್ಷರ ಗ್ರಂಥ. ಇದೇ ಕಾಳಲಿಂಗೇಶ್ವರ ದೇವಾಲಯದಲ್ಲಿ ಇದ್ದುಕೊಂಡು, ಇದೇ ಊರಿನಲ್ಲಿ ಇದ್ದುಕೊಂಡು ಒಂದು ಮಹಾನ್ ಶ್ರೇಷ್ಠ ಗ್ರಂಥವನ್ನು ಬರೆದರು. ಅದರ ಹೆಸರು ಮಿತಾಕ್ಷರ ಗ್ರಂಥ ಅಂತ. ಈ ಊರು ಅಂದ್ರೆ ಕನ್ನಡ ನಾಡಿಗೆ ಬಹುದೊಡ್ಡ ಪವಿತ್ರ ಕ್ಷೇತ್ರ. ಕನ್ನಡಿಗರಿಗೆ ಪವಿತ್ರ ಕ್ಷೇತ್ರ ಅಂತ ಅನ್ಬೇಕು. ಯಾಕಂತಂದ್ರೆ ಮನುಷ್ಯ ಬದುಕಬೇಕಾದ್ರೆ ನ್ಯಾಯದ ತಳಹದಿಯ ಮೇಲೆ ಬದುಕು ಕಟ್ಕೊಳ್ಬೇಕು. ಇಡೀ ಮನುಕುಲಕ್ಕೆ ಸತ್ಯದ ಮಾರ್ಗವನ್ನ ಹೇಳಿದಂಥದ್ದು, ಕಾನೂನುಗಳನ್ನು ರೂಪಿಸಿದಂತ ಊರಿದು. ಸಾಮಾನ್ಯ ಊರಲ್ಲ, ಕಾನೂನನ್ನ ರಚನೆ ಮಾಡಿದಂತ ಊರಿದು. ಯಾರ ಮುಖಾಂತರ ಅಂದ್ರೆ ವಿಜ್ಞಾನೇಶ್ವರರು ಮಿತಾಕ್ಷರ ಗ್ರಂಥ ಬರೆಯುವುದರ ಮುಖಾಂತರ ಇದಕ್ಕೆ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ನ್ಯಾಯವನ್ನ ಕೊಟ್ಟಂತ ಊರು ವಿಜ್ಞಾನೇಶ್ವರನ ಊರು ಮರುತೂರು ಅಂತನ್ನುವಂಥದ್ದು. ಕಾಳಲಿಂಗೇಶ್ವರ ದೇವಾಲಯವನ್ನ ನಾವು ನೋಡಬಹುದು. ಒಳಗಡೆ ಗರ್ಭಗುಡಿ ಇದೆ, ಇಲ್ಲಿಗಡೆ ನಾಗ ದೇವತೆಗಳು, ಗಣೇಶ, ಈ ಕಡೆ ದೇವಾನು ದೇವತೆಗಳ ಇದು ವೀರಗಲ್ಲುಗಳಿವೆ. ಇಲ್ಲೊಂದು ವೀರಗಲ್ಲು ಇದೆ, ಒಂದಿಷ್ಟು ಚಿತ್ರಣದ ರೂಪಾಂತರ ಇದೆ, ನಂದಿ ವಿಗ್ರಹ ಇದೆ, ಗಣೇಶನ ವಿಗ್ರಹ ಇದೆ, ಆ ಕಡೆ ಗಣೇಶನ ವಿಗ್ರಹವಿದೆ, ಆ ಕಡೆ ಬಾಜು ಗುಬ್ಬಿ ಕಾಶಿ ವಿಶ್ವನಾಥ ದೇವಾಲಯವಿದೆ. ಆ ಸೈಡ್ ನೋಡಿದ್ರೆ ಕಾಶಿ ವಿಶ್ವನಾಥ ದೇವಾಲಯ. ಅದರೊಳಗೆ ಆ ಗುಡಿ ಒಳಗೆ ಮಲ್ಲಿಕಾರ್ಜುನ, ಕಾಳಮ್ಮ ದೇವಿ, ವೀರಭದ್ರೇಶ್ವರ, ಅನೇಕ ದೇವಾಲಯಗಳನ್ನ ನಾವು ನೋಡಬಹುದು. ವೀರಭದ್ರೇಶ್ವರ ಗುಡಿಯ ಸಹಿತ ಇದೇ ಪರಿಸರದಲ್ಲಿ ಇದೆ ಅಂತೇಳಿ ನಮ್ಮ ತಾಯಿ ಹೇಳ್ತಾ ಇದ್ದಾರೆ. ಇದೇ ಊರಿನ ತಾಯಿ. ಇಂಥ ಅದ್ಭುತವಾದಂತ ಊರಿನಲ್ಲಿ ನಾವು ಬಂದಿದ್ದೇವೆ. ಇದನ್ನು ನಾವು ಪ್ರವೇಶ ಮಾಡೋಣ. ಕಾಶಿ ವಿಶ್ವನಾಥನ ದರ್ಶನ. ನಮಗಂತೂ ಕಾಶಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕಾಶಿಯಷ್ಟೇ ಪವಿತ್ರವಾದಂತ ವಿಜ್ಞಾನ ಕ್ಷೇತ್ರಕ್ಕೆ ಕಾಶಿಯಷ್ಟೇ ನೋಡ್ರಿ, ವಿಜ್ಞಾನ ಕ್ಷೇತ್ರಕ್ಕೆ ಒಂದು ಕೊಡುಗೆ ಕೊಟ್ಟಂತ ಒಂದು ಕಾಶಿ, ವಿಜ್ಞಾನ ಕ್ಷೇತ್ರಕ್ಕೆ ಕಾಶಿ ಅಂತ ಅನ್ಬೋದು. ವಿಜ್ಞಾನದ ಕಾಶಿ ಊರಿದು ಅಂತ ನಾವು ಅನ್ಬೋದು. ಯಾಕಂದ್ರೆ ಹರಿರಾಯ ಮುಕುಟ ತಾಡಿತ ಚರಣ ನೆನಲು ನೆಗಬ್ದಿ ವಿಕ್ರಮಾಂಕ ರತ್ನೋಕರ ನಿಚಿತ ಮುಕುಟ ತಾಡಿತ ವಿಕ್ರಮಾದಿತ್ಯನ ಕಿರೀಟ ಧರಿಸಿದ ಶಿರವು ವಿಜ್ಞಾನೇಶ್ವರನ ಪಾದಗಳಿಗೆ ವಂದಿಸಿದಾಗ ಅವನ ಕಿರೀಟ ವಿಜ್ಞಾನೇಶ್ವರನ ಪಾದಗಳನ್ನು ಸ್ಪರ್ಶಿಸಿತ್ತು. ಸ್ವತಃ ರಾಜ
ಸ್ವತಃ ರಾಜ ಇಲ್ಲಿಯೇ ಬಂದು ವಿಜ್ಞಾನೇಶ್ವರನ ದರ್ಶನಕ್ಕೆ ಬರ್ತಾನೆ. ವಿಜ್ಞಾನೇಶ್ವರವರ ದರ್ಶನ ಪಡಿಬೇಕಂತೇಳಿ ಸ್ವತಃ ರಾಜ ಕಲ್ಯಾಣದ ಬಸವ ಕಲ್ಯಾಣ ಅಂತ ನಾವು ಕರಿತೇವೆ. ಕಲ್ಯಾಣದಲ್ಲಿ 6ನೇ ವಿಕ್ರಮಾದಿತ್ಯ ಅರಸ ಇದ್ದ, ಭೂಮಂಡಲದಲ್ಲಿ ಶ್ರೇಷ್ಠ ಅರಸ ಅಂತ ಅರಸ ಈ ಊರಿಗೆ ಬಂದು ವಿಜ್ಞಾನೇಶ್ವರನ ಪಾದಕ್ಕೆ, ಕಿರೀಟ ಸಮೇತ ಪಾದಕ್ಕೆ ಹಣೆ ಮಣಿದು ನಮಸ್ಕಾರ ಮಾಡ್ತಾನಂತ. ಅಂಥ ಒಬ್ಬ ರಾಜನೇ ಹಣೆ ಮಣಿಬೇಕಾದ್ರೆ, ಹಣೆ ಮಣಿದು ನಮಸ್ಕಾರ ಮಾಡ್ಬೇಕಂದ್ರೆ ಇವರ ಜ್ಞಾನ ಎಂಥದ್ದು. ಅದಕ್ಕೆ ಅವರ ಹೆಸರು ವಿಜ್ಞಾನೇಶ್ವರ ಅಂತ. ಜ್ಞಾನಕ್ಕೆ ಬರೇ ವಿಜ್ಞಾನ ಅಲ್ಲ, ಆದರ್ಶ ವ್ಯಕ್ತಿತ್ವ, ನಡೆ ನುಡಿ ಒಂದಾದಂಥ ಮಹಾನ್ ವ್ಯಕ್ತಿಯ ಊರು. ಈ ಊರಿನಲ್ಲಿ ಅವರು ಬದುಕಿದರಂದ್ರೆ ಇದು ಶ್ರೇಷ್ಠ ಊರು ಅಂತ. ಬರೇ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಭಾರತೀಯರಿಗೆ ಶ್ರೇಷ್ಠ ಊರು ಮರುತೂರು ಗ್ರಾಮ ಅಂತ. ಯಾಕಂದ್ರೆ ನಾವು ಬದುಕುವುದನ್ನು ಕಲಿಸಿಕೊಟ್ಟಂಥ, ಕಾನೂನುಗಳನ್ನು ಹೇಗೆ ಇರಬೇಕು, ಕಾನೂನಿನ ಚೌಕಟ್ಟಿನಲ್ಲಿ ಹೇಗೆ ಬದುಕಬೇಕನ್ನುವಂಥ ಹೇಳಿಕೊಟ್ಟಂಥ ಊರಿನಲ್ಲಿ ಅದು ವಿಜ್ಞಾನೇಶ್ವರನ ಕ್ಷೇತ್ರದಲ್ಲಿ ನಾವಿದ್ದೇವೆ. ಇಲ್ಲಿ ಕ್ರಿಸ್ತಕ 1124 ಶಾಸನ ಹೇಳ್ತದೆ. ಆ 1124 ಶಾಸನ ಎಲ್ಲಿಯೇ ಇತ್ತು, ನಮ್ಮ ಸರ್ಕಾರದ ವ್ಯವಸ್ಥೆಯಲ್ಲಿ ಒಂದು ಕಾನೂನು ವಿಶ್ವವಿದ್ಯಾಲಯ ಹೊರಭಾಗದಲ್ಲಿ ಕಾನೂನು ವಿಶ್ವವಿದ್ಯಾಲಯ ಮಾಡಿದರೆ ಆ ಶಾಸನ ಯಥಾ ಪ್ರಕಾರ ಕಾಪಾಡಲಿಕ್ಕೆ ಇಟ್ಟಿದ್ದಾರೆ. ಇದೇ ಪರಿಸರದಲ್ಲಿ ಆ ಶಾಸನ ಇತ್ತು. ಆ ಶಾಸನದಲ್ಲೇ ಬರುವಂಥ ಒಂದು ವ್ಯಾಖ್ಯಾನ ಅಂದರೆ, ಅರಿರಾಯ ಮುಕುಟ ತಾಡಿತ ಚರಣ ನೆನಲು ನೆಗಬ್ಧಿ ವಿಕ್ರಮಾಂಕನ ರತ್ನೋಕರ ನಿಚಿತ ಮುಕುಟ ತಾಡಿತ ವಿಕ್ರಮಾದಿತ್ಯನ ಕಿರೀಟ ಧರಿಸಿದ ಶಿರವು ವಿಜ್ಞಾನೇಶ್ವರ ಪಾದಗಳಿಗೆ ವಂದಿಸಿದಾಗ ಅವನ ಕಿರೀಟ ವಿಜ್ಞಾನೇಶ್ವರನ ಪಾದಗಳಿಗೆ ಸ್ಪರ್ಶಿಸಿತ್ತು ಅಂತ ಆ ಶಾಸನ ಹೇಳ್ತದೆ. ಇಲ್ಲಿ ಈ ಶಾಸನದ ಪ್ರಕಾರ ಇಲ್ಲಿ ನಿತ್ಯ ಪೂಜೆ ನಡೀತಿತ್ತು. ಕಾಶಿ ವಿಶ್ವನಾಥ ಇರ್ಬೋದು, ಆಮೇಲೆ ಕಾಳಲಿಂಗೇಶ್ವರ ಇರ್ಬೋದು, ಪಂಚಲಿಂಗೇಶ್ವರ ಗುಡಿ ಇರ್ಬೋದು, ಗುಬ್ಬಿ ವಿಶ್ವನಾಥ ದೇವಾಲಯ ಇರ್ಬೋದು, ಇಲ್ಲಿರುವಂಥ ಅನೇಕ ದೇವಾಲಯಗಳಲ್ಲಿ ನಿತ್ಯ ಬಹುತೇಕ ಭಾರತ ದೇಶದಲ್ಲಿ ಅತಿ ಹೆಚ್ಚು ಲಿಂಗಗಳಿರುವಂಥ ಊರು, ಏಕೈಕ ಊರು ನಮ್ಮ ಮರುತೂರು ಗ್ರಾಮ ಅಂತ ನಾವು ಅಭಿಮಾನದಿಂದ ಹೇಳಬಹುದು. ಯಾಕಂದರೆ ಹೆಜ್ಜೆ ಹೆಜ್ಜೆಗೂ ದೇವಾಲಯಗಳು, ಹಾಳು ಬಿದ್ದಂಥ ದೇವಾಲಯಗಳು, ಯಥಾಸ್ಥಿತಿಯನ್ನು ಕಾಪಾಡಿದಂಥ ಅನೇಕ ಗುಡಿಗಳು ಈ ಊರಿನಲ್ಲಿವೆ ಅನ್ನುವಂಥದ್ದು. ಇದು ಬಹಳ ಅದ್ಭುತವಾದಂಥ ಊರು. ನಾವು ನೋಡ್ಬೇಕು ಈ ಊರಿನಲ್ಲಿ ಎಂಥ ಅದ್ಭುತ ಕಲೆ ಇದೆ ನೋಡ್ರಿ. ಆದರೆ ಪೇಂಟ್ ಹಚ್ಚಿದ್ದಾರೆ. ಸಾರ್ವಜನಿಕರಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ, ಈ ರೀತಿಯಾದಂಥ ಪೇಂಟನ್ನು ದಯವಿಟ್ಟು ಹಚ್ಚಬೇಡ್ರಿ. ಇದಕ್ಕೆ ಯಥಾ ಪ್ರಕಾರವನ್ನು ಕಾಪಾಡಿಕೊಂಡು ಹೋಗಬೇಕು. ಇದು ಸ್ಮಾರಕಗಳಂದರೆ ಯಾವುದೇ ಪೇಂಟನ್ನು ಹಚ್ಚುವಂಥದ್ದಲ್ಲ. ಇಲ್ಲಿ ದಿನನಿತ್ಯ ಪೂಜೆ ಪುನಸ್ಕಾರ ಮತ್ತು ಅಧ್ಯಾತ್ಮದ ಝೇಂಕಾರ ಮೊಳಗುತ್ತಿತ್ತು. ಇಲ್ಲಿನ ಸಾವಿರಾರು ಕಿಲೋಮೀಟರ್ ದೂರದಿಂದ ಭಕ್ತರು ಜನರು ಬಂದು ವಿಜ್ಞಾನೇಶ್ವರ ದರ್ಶನ ಅಷ್ಟೇ ಅಲ್ಲ, ಇಲ್ಲಿಯ ದೇವಾಲಯದ ದರ್ಶನವನ್ನು ಪಡಿತಿದ್ರು ಅಂತ. ಇದಕ್ಕೆ ಕಾಶಿ ವಿಶ್ವನಾಥ ಅಂತ ಯಾಕೆ ಕರೆದಿದ್ದಾರಂದ್ರೆ, ಒಂದು ಕಾಶಿಯಲ್ಲಿರುವಂಥ ನಮ್ಮೆಲ್ಲ ಶ್ರೇಷ್ಠ ಭಾರತೀಯರಿಗೆ, ನಮ್ಮ ಧರ್ಮೀಯರಿಗೆ, ನಮ್ಮ ಭಾರತೀಯರಿಗೆ ಶ್ರೇಷ್ಠವಾದಂಥ ಕ್ಷೇತ್ರ ಕಾಶಿ ಅಂತ ನಾವು ಕರಿತೀವಿ, ವಾರಣಾಸಿ ಅಂತ ಕರಿತೀವಿ ಭಾರತದಲ್ಲಿ. ಆ ಭಾರತಕ್ಕೆ ಹೋಗೋದಕ್ಕಿಂತ ಮುಂಚೆ, ಭಾರತದಲ್ಲಿರುವಂಥ ಉತ್ತರ ಭಾರತಕ್ಕೆ ಹೋಗೋದಕ್ಕಿಂತ ಮುಂಚೆ ಅಥವಾ ಆ ಭಾಗಕ್ಕೆ ಹೋಗೋದಕ್ಕಿಂತ ಮುಂಚೆ ದಕ್ಷಿಣ ಭಾರತದಲ್ಲಿ ಒಂದು ಕಾಶಿ ಇತ್ತು. ಅದು ಏಕೈಕ ಕಾಶಿ, ಅದು ನಮ್ಮ ವಿಜ್ಞಾನೇಶ್ವರನ ಕಾಶಿ, ವಿಜ್ಞಾನ ಕ್ಷೇತ್ರದ ಕಾಶಿ, ಅದು ಅಧ್ಯಾತ್ಮ ಕ್ಷೇತ್ರದ ಕಾಶಿ. ನೂರಾರು ಲಿಂಗಗಳಿರುವಂಥ ಒಂದು ಊರು ಇದು ಆಗಿತ್ತು ಅನ್ನುವಂಥದ್ದು. ಈ ಮರುತೂರಿನ ಶಾಸನದಲ್ಲಿ ಹೇಳ್ತಾರೆ, ಮರುತೂರಿನ ಶಾಸನದಲ್ಲಿ ಏನು ಹೇಳ್ತಾರೆ ಅಂತಂದರೆ, 1124 ಶಾಸನ ಏನು ಹೇಳ್ತಂದ್ರೆ, ಇಲ್ಲಿನ ಫಲವತ್ತಾದಂಥ ಭೂಮಿ ಇತ್ತಿಲ್ಲಿ. ಇಲ್ಲಿನ ಧಾನ್ಯಗಳು, ಇಲ್ಲಿನ ಬೆಳೆದಂಥ ಧಾನ್ಯಗಳು ವಸ್ತು ಏನು ನಾವು ರೈತರು ಬೆಳೀತಾರದು ಬೇರೆ ದೇಶಕ್ಕೆ ಮಾರಾಟ ಆಗ್ತಿತ್ತು ಅಂತ. ಯಾಕಂತಂದ್ರೆ ಇಲ್ಲಿ ನೀರಾವರಿ ಇರಿಗೇಷನ್ ಫೆಸಿಲಿಟಿ ಮಾಡಿಕೊಟ್ಟಿರೋರು ಅರಸರು, ಕಲ್ಯಾಣ ಚಾಲುಕ್ಯರ ಅರಸರು ಇಲ್ಲಿ ನೀರಾವರಿಯ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ರು. ಅಡಕೆ ಬೆಳೆಯನ್ನು ಅಡಕೆಯನ್ನು ಸಹಿತ ಇಲ್ಲಿ ಬೆಳೀತಿದ್ರು ರೈತರು. ಅಡಕೆ ಬಹುಶಃ ಇದು ಗಮನಿಸಬೇಕಾದಂಥದ್ದು. ಎಣ್ಣೆ ವ್ಯಾಪಾರ ಇತ್ತು ಇಲ್ಲಿ, ತೋಟ ಗದ್ದೆ ವ್ಯವಸಾಯದ ವ್ಯವಸ್ಥೆ ಇಲ್ಲಿ ಇತ್ತು ಅಂತನ್ನುವಂಥದ್ದು. ಯಾಕಂತಂದ್ರೆ ಅಡಕೆ ಬೆಳೆಯುವಂಥದ್ದು ನಾವು ಶಿವಮೊಗ್ಗ ಆ ಕಡೆ, ದಕ್ಷಿಣ ಕನ್ನಡ, ನಾವು ಉತ್ತರ ಕನ್ನಡ ಕಡೆ ನಾವು ಆ ಕಡೆ ಹೋಗ್ಬೋದು. ಆದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿರುವಂಥ, ಅದು ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಈ ಊರಿನಲ್ಲಿ ಅಡಕೆ ಬೆಳೀತಾರೆ ಅಂತಂದರೆ ಇದು ಶಾಸನದ ಪ್ರಕಾರ ಅಡಕೆ, ಖಜೂರ, ತೆಂಗು ಹೀಗೆ ಅನೇಕ ಈ ರೈತರು ಬೆಳೀತಿದ್ರು ಅಂತನ್ನುವಂಥದ್ದು. ಇದನ್ನು
ಬೇರೆ